ಕಸ್ಟಮರ್ ದರ್ಶನ ಮಾಡೋಕ್ಕೆ ಮಿನಿಮಮ್ 2 ಅವರ್ ಬೇಕೇ ಬೇಕು. ಇರಿಟಿಗಲ್ಲಿ ಪೆಟ್ರೋಲ್ ಗಾಡಿ ಮಾತ್ರ ಇರೋರು ಹೆಂಗ್ ಓಡಿಸ್ತಾ ಇದ್ರು ಬೆಂಗಳೂರಲ್ಲಿ, ಅದು ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರು. ಪೆಟ್ರೋಲ್ ಬಂದ್ಬಿಟ್ಟು 108 ರೂಪಾಯಿ. ಈ ಟ್ರಿಪ್ಪು ನನ್ನ ನಸೀಬ್ ಸರಿ ಇಲ್ಲ, ಅದಕ್ಕೆ ಹಿಂಗೆ ಆಗ್ತಾ ಇರೋದು. ಎಲ್ಲೂ CNG ಸಿಗ್ತಾ ಇಲ್ಲ. ಬ್ರೋ ಬ್ರೋ, ನಿಮ್ಮ ಹೆಸರು? ದೇವರಾಜ್. 3:45 ಡ್ರಾಪ್ ಆಯಿತು. ನೈಟ್ ಒಂಥರ ಚೆನ್ನಾಗಿತ್ತು ಗಾಡಿ ಓಡ್ಸೋಕ್ಕೆ, ಎಲ್ಲೂ ನಿದ್ದೆ ಅನಿಸ್ಲಿಲ್ಲ. ಇಲ್ಲಿ ಫುಲ್ ಮಾಡಿಸ್ಬಿಟ್ರೆ 225 ಪ್ರೆಷರು. ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ಬಂದ್ಬಿಟ್ಟು ಡೇ 3 ಅಂದರೆ ಭಾನುವಾರ ಶೂಟ್ ಮಾಡ್ತಾ ಇರೋದು. ರಾತ್ರಿ ಬಂದಿದ್ದು ಯಾವುದೋ ಒಂದು ರೆಸಾರ್ಟಲ್ಲಿ ಹಾಲ್ಟ್ ಆಗಿದೆ, ಹೋಮ್ ಸ್ಟೇ ಇದು. ನೆನಪು ಇಲ್ಲ ಬಿಡ್ರಿ, ರಾತ್ರಿ ಏನು ಕಾಣಲೂ ಇಲ್ಲ, ಯಾವ ಥರ ಐತಿ ಹೆಂಗೈತಿ ಏನು ಎತ್ತ ಅಂತ ನೋಡಲೂ ಇಲ್ಲ. ಬಂದು ಯಪ್ಪ ಬೆಳಗ್ಗೆನೇ ಎದ್ದೋಗಿ ಒಳ್ಳೆ ಬಿಸಿನೀರು ಕೊಟ್ಟಿದ್ರು ಒಟ್ಟಿನಲ್ಲಿ ಹೋಮ್ ಸ್ಟೇ ಅವರು. ಅದೊಂದು ಒಳ್ಳೆ ಖುಷಿ ಅನ್ಬೋದು. ಒಳ್ಳೆ ಬಿಸಿನೀರು ಕೊಟ್ಟಿದ್ದು, ಸ್ನಾನ ಏನಾರು ಮಾಡಿಕೊಂಡು ನೆಮ್ಮದಿ ಫುಲ್ ಫ್ರೆಶ್ ಅಪ್ ಆಗಿ. ಯಾಕಪ್ಪ ವೈಟ್ ಹಾಕಿಲ್ಲ ಅಂತ ಕೇಳಿದ್ರೆ ವೈಟ್ ಶರ್ಟ್ 2 ಗಲೀಜಾಗಿಬಿಡೈತೆ ಆ ಬಿಸಿಲಿಗೆ ಹಬೆಗೆ ತಡೆಯೋಕ್ಕಾಗ್ದಿರ. ಅದಕ್ಕೆ ಇದು ಯಾವುದೋ ಒಂದು ಗಾಡೀಲಿ ಸ್ಪೇರ್ ಇಟ್ಟಿದ್ದೆ ಗ್ರೀನ್ ಕಲರ್ದು, ಅದು ಹಾಕ್ಕೊಂಡಿದ್ದೇನೆ ಸದ್ಯಕ್ಕೆ. ಇವಾಗ ಬೆಂಗಳೂರಿಗೂ ಇದರಲ್ಲೇ ಹೋಗ್ಬಿಡೋಣ ಅಂತ. ಆಮೇಲೆ ಗಾಡಿ ಮೇಲೆ ಏನಕ್ಕಪ್ಪ ಟಾರ್ಪಲ್ ಈ ಥರ ಹಾಕಿದ್ಯಾ ಅಂತ ನೀವು ಕೇಳ್ಬೋದು. ನೆನ್ನೆ ರಾತ್ರಿ ನಂಗೆ ಟೈಮ್ ಇರಲಿಲ್ಲ, ನಂಗೆ ಹೆವಿ ನಿದ್ದೆ ಬಂದುಬಿಟ್ಟಿತ್ತು. ಆ ಕಾರಣಕ್ಕೇ ಟಾರ್ಪಲ್ಲು ಅರ್ಧ ಮರ್ಚ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೆ. ಬಟ್ ರಾತ್ರಿ ಹೆವಿ ಮಳೆ ಬಂದ್ಬಿಡ್ತು ಜೋರಾಗಿ. ಆ ಕಾರಣದಿಂದ ಟಾರ್ಪಲ್ ಮೇಲೆ ಫುಲ್ಲು ನೀರು ತುಂಬೋಗಿತ್ತು. ಕಸ್ಟಮರ್ ಬರೋಷ್ಟೊತ್ತಿಗೆ ಅಟ್ಲೀಸ್ಟ್ ನೀರೆಲ್ಲ ಸ್ವಲ್ಪ ಕೆಳಗಡೆ ಬರಲಿ ಅಂದ್ಬಿಟ್ಟು ಈ ಕಡೆ ತೆಗೆದ್ಬಿಟ್ಟು ಆ ಕಡೆ ತೆಗೆದ್ಬಿಟ್ಟು ಸೆಂಟ್ರಲ್ಲಿ ಬಿಟ್ಬಿಟ್ಟಿದ್ದೇನೆ. ಅಂದರೆ 4 ಕಡೆ ಓಪನ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಎಲ್ಲ ಸೋರ್ಕೊಳ್ಳಿ ಅಂತ. ಬಟ್ ಬೆಳಗ್ಗೆ ಇನ್ನೊಂದು ಅದ್ಭುತ ನೋಡಿದೆ, ಬರ್ರಿ ತೋರಿಸ್ತೀನಿ ನಿಮಗೆ. ಕ್ರೇಜಿಯಾಗೈತಿ ಈ ಲೊಕೇಶನ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಲ್ಲಿ ನೋಡ್ರಿ, ನಿಮ್ಮ ಮುಂದೆಗಡೆ ಏನು ಕಾಣಿಸ್ತೈತಲ್ಲ, ನೆಕ್ಸ್ಟ್ ಲೆವೆಲ್ ಸೀನ್ ಐತೆ ಗುರು. ಇಲ್ಲಿ ನೋಡ್ರಿ, ಎಲ್ಲಿವರೆಗೂ ನೋಡ್ತೀರೋ ಅಲ್ಲಿವರೆಗೂ ಬೆಡ್ಡ ಗುಡ್ಡನೇ ಐತೆ, ಒಂದೇ ಒಂದು ಮನೆ ಕಾಣಿಸಲ್ಲ ನಿಮಗೆ, ಅದಂತೂ ಪಕ್ಕ. ನೋಡ್ರಿ ಹೆಂಗೈತೆ, ಬ್ಯೂಟಿಫುಲ್ ಅಲ್ಲ, ಕ್ರೇಜಿ. ಇನ್ನೂ ಬೇಸಿಗೆ ಕಾಲನೇ ಇದೆ ಲೆಕ್ಕಾಚಾರದಲ್ಲಿ, ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿದ್ರೆ ಇನ್ನೂ ಅದು ಎಷ್ಟು ಈ ಥರ ಪ್ಲೇಸಸ್ ನೋಡಬೇಕು ಗೊತ್ತಿಲ್ಲ. ಈ ಕರಾವಳಿ ಸೈಡು, ಈ ಮಂಗಳೂರು ಸೈಡು, ಆಮೇಲೆ ನಮ್ಮ ಚಿಕ್ಕಮಂಗ್ಳೂರು, ಈ ಕೂರ್ಗು, ಇಲ್ಲೆಲ್ಲ ನೋಡ್ರಿ ಸಕ್ಕತ್ತಾಗಿದೆ. ಬೆಳಗ್ಗೆ ಎದ್ದು ಈ ವೆದರ್ಗಿದರ್ ನೋಡಿಕೊಂಡು ಆರಾಮಾಗಿ ಚಿಲ್ಔಟ್ ಮಾಡ್ತಾಯಿದ್ದೇನೆ. ಇನ್ನೂ ಕಾಫಿ, ಟೀ, ತಿಂಡಿ, ನೀರು ಏನೂ ಇಲ್ಲ. ಎದ್ದಿದ್ದು ಸ್ನಾನ ಮಾಡಿದ್ದು ರೆಡಿಯಾಗಿದೆ. ಕರೆ ಕಸ್ಟಮರ್ ಫೋನ್ ಮಾಡಿ ಸರ್ ಹೊಡೋಣ ಅಂತಂದರು. ಆಮೇಲೆ ಈ ಪ್ಲೇಸಿಂದ ಎಕ್ಸಾಕ್ಟಾಗಿ ಹೊರನಾಡು ಒಂದು 25 ಕಿಲೋಮೀಟ್ರ್ 26 ಕಿಲೋಮೀಟ್ರ್ ಆಗುತ್ತಂತೆ. ಸರಿ ಆಯಿತು, ಏನೋ 1 ಅವರ್ 1 ಅವರ್ ಜರ್ನಿ ಇರ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಇದು ಏರಿಯಾಗೆ ಬರ್ತಿರೋದೆ ಫಸ್ಟ್ ಟೈಮ್. ಡಿಫ್ರೆಂಟ್ ರೂಟಲ್ಲಿ ಬಂದಿದ್ದು ಬಿಡ್ರಿ. ರಾತ್ರಿ ಫುಲ್ಲು ಕಾಡು, ಒಂದೇ ಗಾಡಿ ಗುರು. ಆಪೋಸಿಟ್ ಒಂದು ಗಾಡಿ ಇಲ್ಲ, ಈ ಕಡೆದ ಒಂದು ಗಾಡಿ ಇಲ್ಲ. ನಾನೊಂದು ಗಾಡಿ ಬಿಟ್ಟರೆ ನನಗೂ ಫುಲ್ ಟೆನ್ಷನು. ಯಾಕೆಂದರೆ ಅದು ಜಲ್ಲಿ ರೋಡು, ಫುಲ್ ಜಲ್ಲಿಕಲ್ಲು. ಮೊನ್ನೆನೇ ಬರಬೇಕಾದ್ರೆ ಜಲ್ಲಿಕಲ್ಲೆಲ್ಲೋ ಮಿಸ್ ಆಗಿ ಯಾವುದೋ ಕಲ್ಲು ಹೊಡೆದು ಪಂಚರ್ ಆಗಿತ್ತು. ಇದು ಅದೇ ಥರ ಆಗ್ಬಿಡ್ತೇವೆ ಅಂತ ಬೈಯಿಂದ ಬಂದಿದ್ದೀನಿ 15-20 ಕಿಲೋಮೀಟ್ರ್ ಆ ಜಲ್ಲಿಕಲ್ ರೋಡಲ್ಲಿ. ಸರ್ ಹಂಗೆ ಹೋಗೋಕ್ಕಾಗಲ್ಲ ಅಂತಂದ್ರು. ಸರ್ ರೆಸಾರ್ಟ್ ಇರೋದು ಇಲ್ಲೇ ಸರ್, ಹೋಮ್ ಸ್ಟೇ ಇರೋದು, ಬೇರೆ ರೂಟೇ ಇಲ್ಲ ಅಂತಂದರು. ಇನ್ನೇನು ಮಾಡೋದು ಪಾಪ, ಅವರು ಅಷ್ಟು ದೂರದಿಂದ ಬಂದಿರ್ತಾರೆ. ರೆಸಾರ್ಟ್ ಅದೇ ರೋಡಲ್ಲಿ ಇರೋದು, ನಾವು ಆ ರೋಡಲ್ಲಿ ಹೋಗಲ್ಲ ಅಂತಂದರೆ ಅದೊಂದು ತಬ್ಬರ್ಬಿಡುತ್ತೆ ಅಂದ್ಬಿಟ್ಟು ಸರಿ ಅಂತ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೇನೆ. ಬರಲಿ, ಅದು ಎಷ್ಟೊತ್ತಿಗೆ ಬರ್ತಾರೋ ಅವರೇ ಫೋನ್ ಮಾಡಿ ಬರ್ಸಿದ್ದು ನಾನು ಆ್ಯಕ್ಚುಲಿ. ಸರ್ 1/2 ಅವರ್ ಒಳಗಡೆ ರೆಡಿ ಆಗಿಬಿಡಿ ಹೊಡ್ಬಿಡೋಣ ಅಂತಂದರು. ಅವ್ರಿಗೆ ವೆಯ್ಟಿಂಗು. ಬಂದಿದ ತಕ್ಷಣ ಹೊಡ್ತಾರದೆ. ಬಟ್ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ರಾತ್ರಿ ಸರಿಯಾಗಿ ಮಳೆ ಬಿದ್ದೈತೆ. ಅವ್ನು ಸ್ವಾಮಿನ ಫೋನ್ ಹಾಕಿದ ಬೆಳಗ್ಗೆನೆ, ಮಚ್ಚ ಕೊಲ್ಲೂರಲ್ಲಿ ನೆಕ್ಸ್ಟ್ ಲೆವೆಲ್ ಮಳೆ ಅಂತೆ ಅಂತಂದ. ಏನು ಅವ್ನು ಹೋಗಿ ರಾತ್ರಿ 10 ಗಂಟೆಗೆ ನಾನು ಫೋನ್ ಮಾಡ್ದೆ ನನಗೆ. 10 ಗಂಟೆಯಿಂದ ಬೆಳಗಿನ ಜಾವ ಇವಾಗವರೆಗೂ ಹೊಡಿತಾನೆ ಇದೆ ಅಂತೆ ಮಳೆ ಕಂಟಿನ್ಯೂಸ್ ಆಗಿ. ಅದೇನೋ ನಾನು ಹೋದಾಗೇ ಮಳೆ ಇರಲಿಲ್ಲ, ಹೆಂಗೋ ನನ್ನ ದುರದೃಷ್ಟನೋ ಒಂದೂ ಗೊತ್ತಿಲ್ಲ. ಬನ್ನಿ, ಕಸ್ಟಮರ್ ಬರಲಿ. ಬಂದಿದ ತಕ್ಷಣ ಪಿಕಪ್ ಮಾಡ್ಕೊಂಡು ಸೀದಾ ಕರ್ಕೊಂಡೋಗಿ ದೇವಸ್ಥಾನ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ಹೋಗಿ ದರ್ಶನ ಮಾಡಬೇಕು. ತುಂಬ ದಿವಸ ಆಯಿತು ಅನ್ನಪೂರ್ಣೇಶ್ವರಿನ ಅಮ್ಮನ ದರ್ಶನ ಮಾಡಿ, ಹೋಗಿ ದರ್ಶನ ಇಷ್ಟ ಮಾಡ್ಕೊಂಡು ಬಂದುಬಿಡೋಣಂತೆ. ಸ್ನೇಹಿತರ, ಫೈನಲಿ ಹೊರನಾಡು ಬಂದು ರೀಚ್ ಆಗಿದ್ದೀನಿ. ಎಕ್ಸಾಕ್ಟಾಗಿ ದೇವಸ್ಥಾನ ಹತ್ರನೇ ಇದ್ದೀನಿ. ಬಟ್ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ನೋಡ್ಬಿಟ್ಟು ದಂಗಾಲಾಗ್ಬಿಟ್ಟೆ. ಇಲ್ಲಿ ನೋಡ್ರಿ ಎಷ್ಟು ಜನ ಅವರೇ ಗುರು. ಯಪ್ಪ ಸ್ವಾಮಿ, ನಮ್ಮ ಕಸ್ಟಮರ್ ದರ್ಶನ ಮಾಡೋಕ್ಕೆ ಮಿನಿಮಮ್ 2 ಅವರ್ ಬೇಕೇ ಬೇಕು. ನೋಡ್ರಿ ಫುಲ್ಲು ಕ್ಯೂ, 4 3 ಕ್ಯೂ ಮಾಡೋರೆ. ಅದು ಕ್ಯೂ ಸಿಸ್ಟಮ್ ಇರಲಿಲ್ಲ ರೆಗ್ಯುಲರಾಗಿ. ಜನ ಜಾಸ್ತಿ ಆದರೆ ಈ ಥರ ಮಾಡಿಬಿಡ್ತಾರೆ. ನೆಕ್ಸ್ಟ್ ಲೆವೆಲ್. ನಾನು ಆಚೆ ಕಡೆ ನಮಸ್ಕಾರ ಹಾಕ್ಕೊಂಡು, ಸ್ವಾಮಿ ನಮ್ಮಮ್ಮ ನೆಕ್ಸ್ಟ್ ಟೈಮ್ ಒಂದು ದರ್ಶನ ಮಾಡ್ತೀನಮ್ಮ, ಇವಾಗ ಆಗಲ್ಲ ಈ ದರ್ಶನಲ್ಲಿ ಈ ಕ್ಯೂ ಅಲ್ಲಿ ಅಂದ್ಕೊಂಡು ಇವಾಗ ಸೀದಾ ಹೋಗಿ ನಾಷ್ಟ ಮಾಡ್ಬಿಡೋಣ. ಕಸ್ಟಮರ್ ಬರೋಕ್ಕಿಂತ ಮುಂಚೆ ಹೊಟ್ಟೆ ಸಿಗ್ತೈತೆ. ನಾಷ್ಟ ಮಾಡಿಬಿಟ್ಟು ಆಮೇಲೆ ಗಣೇಶನಿಗೆ ಒಂದು ಹಾರ ಇತ್ತು ಗೊತ್ತಾ, ಚಿಕ್ಕದು ಹಾರ, ಫುಲ್ಲು ಡಲ್ಲಾಗಿಬಿಡೈತೆ. ಇಲ್ಲೇ ತೊಗೊಳೋಣ, ಇಲ್ಲಿ ಸಿಕ್ಕರೆ ಇಲ್ಲೇ ತೊಗೊಳ, ಇಲ್ಲ ಧರ್ಮಸ್ಥಳ ತೊಗೊಳೋಣ. ಹೋಗ್ಬಿಟ್ಟು ಅದೊಂದು ಹಾಕೋಣ ಗಾಡಿಗೆ. ನಮ್ಮ ಗಣೇಶನಿಗೆ ತುಂಬ ದಿವಸ ಆಯಿತು ಹಾರ ಚೇಂಜ್ ಮಾಡಿ. ಆ ಕಾರಣಕ್ಕೆ ಅವಾಗ ಚೇಂಜ್ ಮಾಡ್ತಾ ಇರ್ಬೇಕು ಹಾರ, ಅದಕ್ಕೆ ಚೇಂಜ್ ಮಾಡೋಣಂತೆ. ಬನ್ನಿ, ಹೆಂಗಿರೋ ದರ್ಶನ ಮಾಡೋಕ್ಕಾಗಲ್ಲ, ಆಚೆ ಕಡೆ ನಮಸ್ಕಾರ ಹಾಕ್ಕೊಂಡಿದ್ದೀನಿ. ಕಾರಲ್ಲಿ ಹೋಗ್ಬಿಟ್ಟು ಹೆಂಗೋ ರೆಸ್ಟ್ ಮಾಡ್ಬಿಡೋಣ.
ಆರಾಮಾಗಿ ರಾತ್ರಿ ಬೇರೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಇನ್ನು ತಿರ್ಗಾ ಇವತ್ತು ನೈಟು ಫುಲ್ ಜರ್ನಿ ಇರುತ್ತೆ ಆ ಕಾರಣದಿಂದ ನಮ್ಮದೆಲ್ಲ ಕರೆಕ್ಟ್ ರೆಸ್ಟ್ ಮಾಡ್ಬಿಡೋಣ. ಸ್ನೇಹಿತರೆ, ನಮ್ಮ ಹೊರನಾಡಿಂದ ನಮ್ಮ ಗಣೇಶನಿಗೆ ಅಂತಲೇ ದಾರ ತೊಗೊಂಡಿದ್ದೀನಿ. ಶಿಸ್ತಾಗಿ ಇವಾಗ ಹಾರ ಇದಿರೋದು ಆ್ಯಕ್ಚುಲಿ ಕ್ರೀಮ್ ಕಲರು, ಅದು ಫುಲ್ ಬಿಸಿಲಿಗೆ ಹಾಕಿ 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 ವೈಟ್ ಆಗ್ಬಿಡೋದೆ. ಅದಕ್ಕೆ ಅದನ್ನು ಚೇಂಜ್ ಮಾಡಿಸ್ಬೇಕು. ಈಗ ಇದನ್ನು ಚೇಂಜ್ ಮಾಡೋಣ, ಬನ್ನಿ ಚೇಂಜ್ ಮಾಡ್ಬಿಟ್ಟು ನಾಷ್ಟಕ್ಕೆ ಹೋಗ್ಬಿಡೋಣ. ಈ ಕಲರ್ ನೋಡ್ಬಿಟ್ಟು ನಾನೇ ಶಾಕಾಗ್ಬಿಟ್ಟೆ, ಏನು ಈ ಪಟ್ಟಿ ಗಲೀಜಾಗತ್ತೆ ಅಂತ. ಅಯ್ಯೋ ಸ್ವಾಮಿ, ಫುಲ್ ಅದು ಬ್ಲ್ಯಾಕ್ ಕಲರಾಗಿ ತಿರ್ಕೊಂಬಿಟ್ಟಿದೆ, ವೈಟ್ ಕಲರ್ಗೂ ಕಾಣಿಸ್ತಾ ಇಲ್ಲ, ಬ್ಲ್ಯಾಕ್ ಕಲರ್ಗೆ ತಿರ್ಕೊಂಬಿಟ್ಟದೆ. ಇದು ನೋಡ್ರಿ ಹೆಂಗೈತೆ. ಅಯ್ಯೋ ದೇವ್ರಿ, ಅವಾಗ ಚೇಂಜ್ ಮಾಡ್ಬೇಕು ಪಕ್ಕ ಇದನ್ನು, ಇಲ್ಲಾಂದರೆ ಅಸಹ್ಯ ಕಾಣಿಸ್ತದೆ. ಬನ್ನಿ ನಮ್ಮ ಗಣೇಶ ಬೋಡಿ ಕಾಣಿಸ್ತೈತೆ, ಇದಕ್ಕೆ ಹಾರ ಹಾಕ್ಬಿಟ್ಟು ಅಲಂಕಾರ ಮಾಡಿಬಿಡೋಣ. ಸ್ನೇಹಿತರೆ, ಹೊರನಾಡಿಂದ ಡೈರೆಕ್ಟಾಗಿ ಇವಾಗ ಎಲ್ಲಪ್ಪ ಬಂದಿದ್ದೀನಿ ಅಂದರೆ ಕೊಟ್ಟಿಗೆ ಹಾರಕ್ಕೆ ಬಂದಿದ್ದೀನಿ, ನಮ್ಮ HP ಪೆಟ್ರೋಲ್ ಬಂಕ್ಗೆ. ಇನ್ನು ಕರೆಕ್ಟಾಗಿ 15 ಕಿಲೋಮೀಟ್ರ್ ಮೂಡಿಗೆರೆ ಇಲ್ಲಿಂದ. ಬಟ್ ಮೂಡಿಗೆರೆಗೆ ಹೋಗ್ತಾ ಇಲ್ಲ, ಯಾಕಂದರೆ ಇವಾಗ ಧರ್ಮಸ್ಥಳಕ್ಕೆ ಹೋಗಬೇಕು. ರೈಟ್ ಸೈಡ್ಗೆ ಹೋಗ್ಬೇಕು ನಾವು ಕೊಟ್ಟಿಗೆರೆಯಿಂದ. ಹೊರನಾಡು ಕಡೆಯಿಂದ ಬಂದರೆ ರೈಟ್ ಸೈಡ್ಗೆ ಹೋಗಬೇಕು, ಲೆಫ್ಟ್ ಸೈಡ್ಗೆ ಹೋದರೆ ಮೂಡಿಗೆರೆ ಬೆಂಗಳೂರು ಹೋಗ್ಬಿಡ್ತೀರಿ. ರೈಟ್ ಸೈಡ್ಗೆ ಹೋಗಿ ಧರ್ಮಸ್ಥಳ. ಇನ್ನು ಧರ್ಮಸ್ಥಳ ಅಲ್ಲಿ HP ಬಂಕ್ ಐತಲ್ಲ, ಅಲ್ಲೇ ಹಾಕಿಸ್ಬೇಕು. ಅಲ್ಲಿ ಬಿಟ್ಟರೆ ನಾನು CNG ಬಂಕ್ ಇಲ್ಲ. ಆಲ್ಮೋಸ್ಟ್ ಅಲ್ಲಿ 2,200 ರೂಪಾಯಿ ನಾನು CNG ಪೆಟ್ರೋಲೇ ಕುಡಿದ್ಬಿಟ್ಟಿದೆ. ಈ ಟ್ರಿಪ್ಪು ಭಯಂಕರ ಖರ್ಚು ಅನ್ಕೊಳ್ರಿ, CNGಗಳು ಸಿಗ್ದಿರೋ ಕಾರಣಕ್ಕೆ. ಇಲ್ಲಿ ಪೆಟ್ರೋಲ್ ಬಂದ್ಬಿಟ್ಟು 108 ರೂಪಾಯಿ. ಏನು ಮಾಡ್ತೀರಾ, ಇದು ನೋಡ್ರೆ ಒಳ್ಳೆ ಇದು ಕುಡ್ದಂಗೆ ಕುಡಿತೈತೆ. ನನ್ನ ಕತೆ ಮುಗೀತು ಅನ್ಕೊಳ್ರಿ. ಬಂದಿರೋ ಬಡಿಗೆ ದುಡ್ಡೆಲ್ಲ ಅಲ್ಲೇ ಹೊರಟೋಗಿದೆ ಖರ್ಚಲ್ಲೇ. ಅಯ್ಯೋ ದೇವ್ರೆ, ಇಲ್ಲಿ ನಂದಿನಿ ಹತ್ರ ಎಲ್ಸಿದ್ದು, ಅಲ್ಲೇ ಬಂಕ್ ಹತ್ರನೇ ನಂದಿನಿ ಒಂದಿತ್ತು. ಮಜ್ಜಿಗೆ ಕುಡಿದಿದ್ದು ಸೀದಾ ಇವಾಗ ಧರ್ಮಸ್ಥಳ ಕಡೆ ಹೊಡ್ತಾರೆ. ಯಾಕಂದರೆ 2 ಗಂಟೆ ಕ್ಲೋಸು ಧರ್ಮಸ್ಥಳ. 2 ಗಂಟೆ ಒಳಗಡೆ ರೀಚ್ ಆಗ್ಬೇಕು ನಾವು. ಇವಾಗ 12:15 ಟೈಮ್ ಬಂದ್ಬಿಟ್ಟು 2 ಗಂಟೆ ಒಳಗಡೆ ರೀಚ್ ಆದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಸೌದಾಡ್ಕೊ ಹೋಗಿ, ಇಲ್ಲಾಂದರೆ ಊಟ ಗೀಟ ಮುಗಿಸ್ಕೊಂಡು ಸೌದಾಡ್ಕೊ ಹೋಗಿ ಸೌದಾಡ್ಕೆಯಿಂದ ಕುಕ್ಕೆ ನೋಡಬೇಕು. ಆ ಟೈಮ್ ರೀಚ್ ಆಗೋಕ್ಕಾಗುತ್ತಾ ಇಲ್ಲ. ಇವಾಗ ನಾವು ಹೋಗ್ತಾ ಇರೋದು ಚಾರ್ಮುಡಿ ಘಾಟು. ಇಷ್ಟೊತ್ತಲ್ಲಿ ಗಾಡಿ ಇಳಿಸ್ಕೊಂಡು ಬಂದಿದ್ದಕ್ಕೆ ಕಸ್ಟಮರ್ ಸ್ವಲ್ಪ ವಾಮಿಟಿಂಗ್ ಬಂದಂಗೆ ಆಗ್ಬಿಟ್ಟಿತ್ತವ್ರಿ ಪಾಪ, ಮತ್ತು ಆಡ್ತವ್ರೆ. ಬೇಡ ಅವ್ರ ಕತೆ ಅಂದ್ಕೊಳ್ರಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಕಸ್ಟಮರ್ನ ಧರ್ಮಸ್ಥಳ ಹತ್ರ ಇಳಿಸ್ಬಿಟ್ಟು ಫೋನ್ ಹಾಕಿದ್ದೆ, ಸರ್ ಹೆಂಗೆ ಎಷ್ಟೊತ್ತಾಗೋದು ಅಂತಂದರೆ ಅವ್ರು ಏನು ಹೇಳ್ತವ್ರೆ, ಟಿಕೆಟ್ ಸ್ಪೆಷಲ್ ಕೌಂಟರ್ ಇರುತ್ತೆ ಗೊತ್ತಾ, ಅಂದರೆ ಟಿಕೆಟ್ ಕೊಟ್ಬಿಟ್ಟೋಗೋದು, ಅದರಲ್ಲೇ 3 ಅವರ್ ಆಗುತ್ತಂತೆ ದರ್ಶನ. ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್, ಯೋಚನೆ ಮಾಡ್ತಾ ಏನೇನಾದ್ರು. ಸರಿ ಯೋಚನೆ ಮಾಡ್ತಾ ಇರಿ ಸರ್, ನಾನು ಹೋಗ್ಬಿಟ್ಟು CNG ಹಾಕ್ಸ್ಕೊಂಬರ್ತೀನಿ ಅಂತ HP ಪೆಟ್ರೋಲ್ ಹೋಗಿ ಬಂದಿದ್ದೀನಿ CNG ಹಾಕ್ಸ್ಕೊಂಬರೋಕ್ಕೆ. 3 ಗಾಡಿ ಇತ್ತು, ರೇಟಿಂಗ್ ಕಂಪ್ಲೀಟ್ ಆಯಿತು. ಒಂದು ಶಿಫ್ಟ್ ಐತೆ, ಡಿಸೈರ್ ಐತೆ, ಒಂದೊಂದು ವ್ಯಾಗನರ್ ಐತೆ. 2 ಗಾಡಿಗೆ ಹಾಕ್ಬಿಟ್ರೆ ನನ್ನ ಗಾಡಿಗೆ ಹಾಕ್ಸ್ಕೊಂಡು ಯಪ್ಪ ಪೆಟ್ರೋಲ್ ಗಾಡಿ ಓಡಿಸಿ ಹೊಟ್ಟೆ ಎಲ್ಲ ಉರಿತಾಯ್ತು ಗುರು. ಹೆಂಗ ಓಡಿಸ್ತಾ ಇದ್ದೀರಾ ಪೆಟ್ರೋಲಲ್ಲಿ? ಇರಿಟಿಗಲ್ಲಿ ಪೆಟ್ರೋಲ್ ಗಾಡಿ ಮಾತ್ರ ಇರೋರು ಹೆಂಗೆ ಓಡಿಸ್ತಾ ಇದ್ದೀರೋ ಬೆಂಗಳೂರಲ್ಲಿ, ಅದು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರೋ ದೇವರೇನೋ ಅಪ್ಪ, ದೇವರೇ ಕಾಪಾಡ್ಬೇಕು ನಿಮ್ಮನ್ನೆಲ್ಲ. CNG ಇಟ್ಕೊಂಡೇ ನಂದು ಆಲ್ಮೋಸ್ಟ್ ಅಲ್ಲಿ ಎಗರೋದಿ ಐತೆ. CNG ಪೆಟ್ರೋಲು ಇವೆ, ಟೋಲ್ ಬಿಟ್ಬಿಟ್ಟು CNG ಪೆಟ್ರೋಲು ಇದೆ. ಕರೆಕ್ಟಾಗಿ 4,700 ರೂಪಾಯಿ ಖರ್ಚಾಗೈತೆ ಇಲ್ಲಿವರೆಗೂ. ಇದು ಟೋಟಲ್ ಆಗಿ 6ನೇ ಟ್ಯಾಂಕು. ಇದು 6ನೇ ಟ್ಯಾಂಕು CNG ಹಾಕ್ಸ್ತಾ ಇರೋದು. ಪೆಟ್ರೋಲ್ ಬಂದ್ಬಿಟ್ಟು ಕರೆಕ್ಟಾಗಿ 2,000 ರೂಪಾಯಿ ಹಾಕ್ಸಿದ್ದೀನಿ. ಅಂದರೆ 2,000 ರೂಪಾಯಿ ಅಲ್ಲ, 1,850 ರೂಪಾಯಿ ಹಾಕ್ಸಿದ್ದೀನಿ ಪೆಟ್ರೋಲು. ಈಗ ನೋಡ್ರಿ ಆಲ್ರೆಡಿ ರಿಸರ್ವ್ ಬಂದು ಕೂತೈತೆ ಅಣ್ಣ ಪೆಟ್ರೋಲು. ಹೆಂಗೆ ಡ್ಯೂಟಿ ಮಾಡ್ತಾ ಇದ್ದೀರೋ ಅದು ಏನೋ ನನಗಂತೂ ಒಂದು ಐಡಿಯಾ ಬರ್ತಾ ಇಲ್ಲ, ತಲೆ ಕೆಟ್ಟು ಹೋಗೋದೆ. ಇವಾಗ ಇಲ್ಲಿ ಹಾಕಿಸ್ಬಿಟ್ರೆ ನಮ್ಗೆ ಯಾವುದೇ ಥರ ಟೆನ್ಷನ್ ಇರೋಲ್ಲ. ನೈಟೆಲ್ಲ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಹೈವೇಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಅದೊಂದು ಟೆನ್ಷನ್ ಇಲ್ಲ. ಹಾಸನ ರೋಡಲ್ಲಂತೂ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ಬೋದು, ಎಲ್ಲಿ ಬೇಕಾದ್ರೂ ಸಿಗುತ್ತೆ CNG, ಅದೊಂದು ಭಯ ಇಲ್ಲ. ಬಟ್ ಬಂದಿರೋದೇ ನಮ್ಮ ತುಮಕೂರು ರೋಡಲ್ಲಿ. ನಾನು ಹೋಗ್ಬೇಕಾದ್ರೆ ಬರ್ತದಲ್ಲ, ತುಮಕೂರು ರೋಡಿಂದ ನಾವು ಗೋಕರ್ಣ ಹೋಗ್ಬೇಕಾದ್ರೆ ಅವಾಗ ಮಾತ್ರ ಒಳ್ಳೆ ಬರ್ತದೆ ಚಮಕ್ಕು. ಸ್ನೇಹಿತರೆ, ಇವತ್ತೇನು ಫುಲ್ ರಶ್ ಅಂತನೋ ಇಲ್ಲಾಂದರೆ ಜಾಸ್ತಿ ಕ್ರೌಡ್ ಐತೆ ಅಂತನೋ ಏನೋ ಗೊತ್ತಿಲ್ಲ, ನಮ್ಮ HP ಪೆಟ್ರೋಲ್ ಬಂಕಲ್ಲೂ CNG ಇಲ್ಲ ಐತೆ. ನನ್ನ ಅದೃಷ್ಟಕ್ಕೆ ನನ್ನೊಂದು ಗಾಡಿಗೆ ಹಾಕಿ ಇನ್ನೊಂದು ಗಾಡಿಗೆ ಹಾಕ್ತವ್ರೆ. ಬಟ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಪಾಪ, ಅವರೆಲ್ಲ ಲೈನಲ್ಲಿ ನಿಂತವ್ರೆ. ಯಾಕಂದರೆ ಬಂದ್ಬಿಟ್ಟಿದ್ದೀರಲ್ಲ ಅಂತ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂತ ಅವ್ರು ನಂಬಿಕೆ ಮೇಲೆ ನಿಂತವ್ರೆ. ಇಲ್ಲಿ ನೋಡ್ರಿ ಎಷ್ಟು ಹಿಡ್ದೈತೆ, ಇಷ್ಟೇ ಹಿಡ್ದಿರೋದು, 2 ಪಾಯಿಂಟ್ ಹಿಡ್ದೇ ಇಲ್ಲ. ಅದರಲ್ಲೂ ಇನ್ನೊಂದು 2 ಪಾಯಿಂಟ್ ಬೇರೆ ಏರೇ ಹಿಡ್ದಿರೋದು. ಏನು ಮಾಡೋದು ಹಿಂಗೆಲ್ಲ ಇದ್ದಾಗ CNGಗೆ ಪರಿಸ್ಥಿತಿ? ದೇವರಣೆಗೆ ಇದ್ರ ಸೊಲ್ಯೂಷನ್ ಏನೋ ಹುಡುಕ್ಲೇಬೇಕು. ಸಾಕಾಗ್ಬಿಡೈತೆ ಯಪ್ಪ ದೇವ್ರೆ. ನಮ್ಮ ಸರ್ಕಾರ ಅಟ್ಲೀಸ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಬೇಕು. ಆಚೆ ಕಡೆ ಇಲ್ಲಾಂದರೆ ಸಿಟಿಯಲ್ಲಿ ಎಲ್ಲ ಕಡೆ ಐತಲ್ಲ, ಆ ಥರ ನಾವು ಸ್ವಲ್ಪ ಡೆವಲಪ್ ಮಾಡೋ ಥರ ಇರಬೇಕು, ಇಲ್ಲ ಸ್ಟಾಕ್ ಕಳಿಸೋ ಥರ ಇರಬೇಕು. ಆ ಥರ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ನಮ್ಮದೊಂದು ಚಿಕ್ಕ ಮನವಿ ಅಷ್ಟೇ, ಏನು ಡಿಮ್ಯಾಂಡ್ ಏನಂತ ಅನ್ಕೊಂಬಿಟ್ರೆ, ಚಿಕ್ಕ ಮನವಿ. ಒಂದು ಸ್ವಲ್ಪ ಕನ್ಸಿಡರ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ವ್ಯವಸ್ಥೆ ಕರೆಕ್ಟಾಗಿ ಮಾಡಿಕೊಡಿ, ತುಂಬ ಅನುಕೂಲ ಆಗುತ್ತೆ ನಮ್ಮೆಲ್ಲರಿಗೂ, ನಮ್ಮೆಲ್ಲ ಡ್ರೈವರ್ಗೂ, ನಮ್ಮೆಲ್ಲ ಚಾಲಕರಿಗೂ. ಇವಾಗ ಇಲ್ಲೇ ಯಾವುದೋ ಲಾಸ್ಟ್ ಟೈಮ್ ಒಂದು ಹೋಟ್ಲಿಗೆ ಸೈಡ್ಗೆ ಹಾಕಿ ಊಟ ಮಾಡಿದ್ದೆ. ಇಲ್ಲೇ ಊಟ ಗೀಟ ಮಾಡಿಕೊಂಡು ಸೀದಾ ಲೊಕೇಶನ್ಗೆ ಹೋಗೋಣ. ಅಲ್ಲೊಂದು ವೈಟ್ ಇರಿಟಿಗ ನಿಂತಿದೆ ಗೊತ್ತಾ, ಇದೇ ತೋರಿಸ್ತೀನಿ. ಈ ವೈಟ್ ಬೋರ್ಡಲ್ಲ
ಇಲ್ಲೊಂದು ವೈಟ್ ಇಟ್ಟಿಗೆ ನಿಂತೈತಲ್ಲ, ಇದು ಬಂದ್ಬಿಟ್ಟು ಅಲ್ಲಿ ನಿಂತೈತಲ್ಲ ಆ ಗಾಡಿ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಅಂತ ನಿಲ್ಲಿಸಿ ಮಾತಾಡ್ಸಿದ್ರು. ನೋಡೋಣ ಈ ಕಡೆ ಬಂದರೆ ಅವ್ರ ಜೊತೆ ಊಟ ಗೀಟ ಮಾಡೋಣ. ಅವ್ರ ಫ್ಯಾಮಿಲಿ ಜೊತೆ ಅಂತ ಬಂದಿರೋದು, ಅವ್ರ ಫ್ಯಾಮಿಲಿ ಜೊತೆ. ನಾವು ಯಾವಾಗ ಒಂದ್ಸರಿ ಫ್ಯಾಮಿಲಿ ಟ್ರಿಪ್ ಮಾಡಬೇಕು, ತುಂಬ ದಿವಸ ಆಯಿತು ಫ್ಯಾಮಿಲಿ ಟ್ರಿಪ್ ಮಾಡಿ. ನೋಡೋಣ. ಫಸ್ಟ್ ಇವಾಗ ಇಲ್ಲಿಂದ ಹೈವೇಗೆ ಹೋಗ್ಬಿಟ್ರೆ ಸಾಕಪ್ಪ ಅನ್ಸ್ಬಿಟ್ಟೈತೆ. ಹೈವೇಗೆ ಅಂದರೆ ನಮ್ಮ ಬೆಂಗಳೂರು ಹೈವೇ ಕಡೆಗೆ. ಯಾಕಂದರೆ CNG ದೊಡ್ಡ ತಲೆನೋವು ಆಗ್ಬಿಟ್ಟೈತೆ. ಈ ಪೆಟ್ರೋಲ್ ಹಾಕ್ಸಿ ಇರೋ ಬರೋ ಕಾಸೆಲ್ಲ ಇವಾಗ ಏನು ಬಾಡಿಗೆ ಕಾಸು ಬರುತ್ತೋ ಅದ್ರಲ್ಲಿ ಅರ್ಧ ಮುಕ್ಕಾಲು ಭಾಗ ಬೇರೆ CNG ಪೆಟ್ರೋಲ್ಗೆ ಆಗ್ಬಿಟ್ಟೈತೆ ಕಾಸು ಅನ್ಕೊಳ್ರಿ. ದೇವ್ರೆ, ಈ ಸೆಕೆಗೆ ಇರೋಕ್ಕಾಗಲ್ಲ, AC ಹಾಕ್ಕೊಂಡೇ ಇರಬೇಕು. ಏನೋ ಮಾಡೋದು, ಒಂದು ಅರ್ಧಾಗ್ತಲ್ಲ. ಬನ್ನಿ ಫಸ್ಟ್ ಹೋಗಿ ಊಟ ಮಾಡ್ಬಿಡೋಣ, ಆಮೇಲೆ ತಲೆನೋವು ಬಿಡುತ್ತೆ ಏನು ಮಾಡೋದು ಅಂತ. ಧರ್ಮಸ್ಥಳದಿಂದ ಇವಾಗ ಸೀದಾ ನಾವು ಬಂದಿರೋದೆ ಸೌದಡ್ಕ ಮಹಾಗಣಪತಿ ಟೆಂಪಲ್ಗೆ. ಫುಲ್ಲು ರಶ್ ಇವತ್ತು. ಎಲ್ಲೋದ್ರೂ ಅದು ಏನಂತ ಗೊತ್ತಿಲ್ಲ. ಯಪ್ಪ ಸ್ವಾಮಿ, ಜನ ಸಾಗರ ಇವತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಕಸ್ಟಮರು ಈ ಟ್ರಿಪ್ಪಲ್ಲಿ ಯಾವ್ಯಾವ ಪ್ಲೇಸಸ್ ನೋಡಿದ್ರು ಅದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ದೇವ್ರೆ, ಬಟ್ ಅವ್ರು ಯಾವುದೇ ಪ್ಲೇಸ್ ಮಿಸ್ ಮಾಡ್ಕೊಳಕ್ಕಂತೂ ರೆಡಿ ಇಲ್ಲ. ಅದಕ್ಕೆ ಕೇಳಿದ್ರು, ಸರ್ ಎಲ್ಲ ಪ್ಲೇಸು ತೋರಿಸ್ಬಿಡಿ ಅಂತ. ಗೋಲ್ಡನ್ ಟೆಂಪಲ್ ಒಂದು ತೋರಿಸ್ಬೇಕಾಗಿತ್ತು, ರಾಮನ್ ಟೆಂಪಲು ಅದು ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆ ಕಾರಣಕ್ಕೆ ತೋರ್ಸೋಕ್ಕಾಗಿಲ್ಲ. ಅದು ಬಿಟ್ಟಿನೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ದೀನಿ ಅನಿಸುತ್ತೆ. ಬಟ್ ರಶ್ ಇದ್ರೂ ಅವರು ಕೋಪ್ರೇಟ್ ಮಾಡೋರು, ನನಗೂ ಈಸಿ ಆಯಿತು. ಆರಾಮಾಗಿ ಮಾತಾಡ್ಕೊಂಡು ಮಾಡಿದ್ದೀರಿ. ಇವತ್ತು ಇದು ನೆಕ್ಸ್ಟ್ ಕುಕ್ಕೆ ನಮ್ಮದು ಲಾಸ್ಟ್ ಪ್ಲೇಸ್ ಆಗಿರುತ್ತೆ. ಕುಕ್ಕೆ ಡ್ರಾಪ್ ಮಾಡಿಬಿಟ್ಟು ದೇವಸ್ಥಾನ ಹೆಸರು ಮುಗಿಸ್ಕೊಂಬರ್ಲಿ. ನಾನು ಲೈಟಾಗಿ ಏನೋ ಸ್ನ್ಯಾಕ್ಸ್ ತಿನ್ಕೊತೀನಿ. ಇಲ್ಲಿ ತಿನ್ನೋದೇನು ಬೇಡ. ಇದು ಮುಗಿಸ್ಕೊಂಡು ಹೊರಟ್ಬಿಡೋಣ ಬನ್ನಿ ಬೆಂಗಳೂರು ಕಡೆಗೆ. ಸ್ನೇಹಿತರೆ, ಕಸ್ಟಮರ್ನ ಸೀದಾ ಕುಕ್ಕೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹಂಗೆ ಇಮಿಡಿಯೇಟು CNG ಹಾಕ್ಸೋಣ ಅಂತ ಇದ್ದೀನಿ. ಕರೆಕ್ಟಾಗಿ 4 ಪಾಯಿಂಟ್ ಇರೋದು. ಇದು ಸಕಲೇಶ್ಪುರವ್ರಿಗೆ ಹೋಗಲ್ಲ, ಅದಕ್ಕೆ ಇವಾಗ ಹಾಕಿಸ್ಬಿಡೋಣ ಅಂತ. ಅಲ್ಲಿ ಇಂಡಿಯನ್ ಬಂಕ್ ಐತೆ, ಭಾರತ್ ಬಂಕ್ ಐತೆ, ಅಲ್ಲಿ CNG ಐತೆ. ಒಳ್ಳೆ ಬರ್ತಾ ನೋಡ್ಕೊಂಬಂದೆ, ಎಲ್ಲ ಗಾಡಿಗೆ ಹಾಕ್ತಾಯಿದ್ರು. ಅದಕ್ಕೆ ಹೋಗಿ ಪಟ್ಟ ಅಂತ ಇವಾಗ ಹಾಕಿಸ್ಕೊಂಡ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಸೀಟ್ ಬೆಲ್ಟ್ ಹಾಕಿರೋ ದಯವಿಟ್ಟು ಬೈಬೇಡ್ರಿ. ಇಲ್ಲ 3 ಕಿಲೋಮೀಟ್ರ್ ಅಂತ ಹೋಗ್ತಾಯಿದ್ದೀನಿ. ಹೋಗಿ ಪಟ್ಟಂತ ಹಾಕಿಸ್ಕೊಂಡ್ಬಿಡ್ತೀನಿ. ಎಂಡ್ ಆಫ್ ದಿ ಡೇ ಏನಪ್ಪ ಅರ್ಥ ಆಯ್ತು ಅಂತಂದರೆ, ನನಗೆ ಈ ಟ್ರಿಪ್ಪು ನನ್ನ ನಸೀಬ್ ಸರಿ ಇಲ್ಲ, ಅದಕ್ಕೇ ಹಿಂಗೆ ಆಗ್ತಾ ಇರೋದು. ಎಲ್ಲೂ CNG ಸಿಗ್ತಾ ಇಲ್ಲ. ಈ ಕುಕ್ಕೆಯಲ್ಲೂ ಹಾಕ್ಸೋಕೆ ಹೋಗಿದೆ, ಅಲ್ಲೂ 165 ಪ್ರೆಷರು. ಎಷ್ಟು ಹಿಡ್ದೈತೆ ನೋಡಿ, ಫುಲ್ ಆಗೈತೆ ನೋಡ್ರಿ. ತಿರ್ಗಾ 2 ಪಾಯಿಂಟು ಡಮಾರ್, ಅದು ಟ್ರಿಪ್ ನಸೀಬಲ್ಲ, ಇವತ್ತಿನ ನನ್ನ ನಸೀಬು ಟ್ರಿಪ್ಪದು. ಎಲ್ಲ CNG ಸಿಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನನ್ನ ಟೈಮ್ ಸರಿ ಇಲ್ಲ ಅಂದ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಯಾಕಂದರೆ 1 ಸರಿ 2 ಸರಿ ಪದೇ ಇದೇ ಥರ ಆಗ್ತಾಯಿದ್ರೆ ನೀವು ಅರ್ಥ ಮಾಡ್ಕೊಂಬಿಡಬೇಕು ನಿಮ್ಮ ಟೈಮ್ ಸರಿ ಇಲ್ಲ ಅಂತ. ಬನ್ನಿ ಹೋಗ್ಬಿಟ್ಟು ಆರಾಮಾಗೆ ಇನ್ನೊಂದು 2 ರೌಂಡ್ ಮಲ್ಬಿಡೋಣ. ಆಲ್ರೆಡಿ ಧರ್ಮಸ್ಥಳದಲ್ಲಿ ಒಂದು 3 ರೌಂಡ್ ಮಲಗಿದಾಯಿತು. ಅದೇ ಒಂದು 3 ಅವರ್ ಮಲಗಿದ್ದೆ ಆರಾಮಾಗಿ. ಇವಾಗ ಇಲ್ಲೊಂದು 2 ಅವರ್ ಮಲ್ಕೊಂಬಿಟ್ರೆ ಟೆನ್ಷನ್ ಇರೋಲ್ಲ. ಕಸ್ಟಮರ್ ಆರಾಮಾಗಿ ಬರ್ತಾರೆ, ಸೀದಾ ಹೊಡ್ತಾ ಇರೋದೆ ಅವ್ರನ್ನ ಊಟ ಗಿಟಕ್ಕೆ ಬಿಟ್ಬಿಟ್ಟು. ನಾನು ಸಹ 9 ಗಂಟೆ ಇಲ್ಲ ಒಂದು 10 ಗಂಟೆ ಅಷ್ಟೊತ್ತು ಬಿಟ್ಟರು ಆರಾಮಾಗಿ ಬೆಳಗಿನ ಜಾವ 4 ಗಂಟೆಗೆ ರೀಚ್ ಆಗ್ತೀನಿ ಬೆಂಗಳೂರು. ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಸೀದಾ ಮನೆಗೆ ಹೋಗಿ ಮಲ್ಕೊಂಬಿಡೋಣ. ಚಲೋ ಅಲೌಡ್ ರೆಸ್ಟ್ ಮಾಡೋಣ. ಸ್ನೇಹಿತರೆ, ಕಸ್ಟಮರ್ ಇನ್ನೂ ಬಂದಿರಲಿಲ್ಲ. ಗಾಡಿಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕರು ನೋಡ್ರಿ, ನಮಗೆ ಗುರುತಿರೋದು ಪರಿಚಯ ಮಾತಾಡ್ತಾರೆ. ಬ್ರೋ, ನಿಮ್ಮ ಹೆಸರು? ದೇವರಾಜ್ ಅಂತ. ಅವ್ರು ವಾಶ್ರೂಮ್ ಇಲ್ಲೇ ಬಂದಿರಂತೆ. ನಮ್ಮ ಗಾಡಿ ಬಲರಾಮ್ ಅನ್ನೋದು ನೋಡ್ಬಿಟ್ಟು ಬಂದು ಮಾತಾಡ್ಸಿರೋದು. ತುಂಬ ಖುಷಿ ಆಯಿತು. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಕರಲ್ಲಿ ಕೂತ್ಕೊಂಡು. ಕಸ್ಟಮರ್ ಅದು ಎಲ್ಲಿ ಹೋಗೋರು ಇನ್ನೂ ಪತ್ತೇನೇ ಇಲ್ಲ. ಟೈಮ್ ಬಂದು ಆಲ್ಮೋಸ್ಟ್ 9 ಗಂಟೆ ಆಗೈತೆ. ಬ್ರೋ ಅವ್ರು ಇನ್ನೂ ದರ್ಶನ ಬೇರೆ ಮಾಡಿಲ್ಲ, 9:30 ಕ್ಲೋಸು. ಭಯಂಕರ ರಶ್ ಅವ್ರೆ, ಯಪ್ಪ ಕೇಳಲೇ ಆಗ್ಬಿಡೋದು ಅದ್ರ ಬಗ್ಗೆ. ನೆಕ್ಸ್ಟ್ ಲೆವೆಲ್ ರಶ್ಶು. ಬ್ರೋ ಕಳ್ಸ್ಕೊಡೋಣ, ನಾವು ಹೋಗಿ ದರ್ಶನ ಮಾಡ್ಕೊಂಬಲ್ಲಿ. ಅವ್ರು ಬಂದಿರೋ ಫ್ಯಾಮಿಲಿ ಇರುತ್ತೆ, ನಾನು ಡ್ಯೂಟಿಯಲ್ಲಿದ್ದೀನಿ. ಓಕೆ ಬ್ರೋ, ಬಾಯ್ ಸಿಗೋಣ. ಬಾಯ್ ಬ್ರೋ. ಇವ್ರದ್ದು ಬೆಂಗಳೂರು ಬಾನಸ್ವಾಡಿ ಇವ್ರದ್ದು. ಬಾಯ್ ಬ್ರೋ. ಬಾಯ್. ನಾವು ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ. ಇನ್ನೂ ಅದು ಎಷ್ಟೊತ್ತಾಗೋಂತ ಗೊತ್ತಿಲ್ಲ, ಕಸ್ಟಮರ್ ಬರೋದು. ವೆಯ್ಟ್ ಮಾಡೋಣಂತೆ. ಸ್ನೇಹಿತರೆ, ಫೈನಲಿ ಉದಯಪುರ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದಾರೆ. ಇಲ್ಲೇ CNG ಬಂಕ್ ಐತೆ. ಇಲ್ಲಿ ಫುಲ್ ಮಾಡಿಸ್ಬಿಟ್ರೆ 225 ಪ್ರೆಷರು ಮಸ್ತಾಗೈತೆ. ಇಲ್ಲಿ ಫುಲ್ ಮಾಡಿಸ್ಬಿಟ್ರೆ ಡೈರೆಕ್ಟಾಗಿ ನಾನ್ ಸ್ಟಾಪು ಕಸ್ಟಮರ್ ಲೊಕೇಶನ್ ಡ್ರಾಪ್ ಮಾಡ್ಬಿಟ್ಟು ಸೀದಾ ಮನೆಗೆ ಕೂಡ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೋ. ಬಟ್ ಬರ್ತಾಯಿದ್ದೀನಿ, ನಿದ್ದೆ ಎಲ್ಲೂ ಬರ್ತಾಯಿಲ್ಲ. ಆರಾಮಾಗಿ ಹೋಗ್ಬಿಟ್ರೆ ಸಾಕು. ಇವತ್ತು ಕಂಪ್ನಿಗೆ ಯಾರೂ ಇಲ್ಲ, ಹಂಗೆ ಫೋನಲ್ಲಿ ಮಾತಾಡೋರು ಯಾರೂ ಇಲ್ಲ, ಅವರು ಯಾರೂ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಸ್ನೇಹಿತರೆ, ಫೈನಲಿ ಇವಾಗ ಬೆಂಗಳೂರು ಬಂದು ರೀಚ್ ಆಗಿದ್ದೀನಿ. ಯಪ್ಪ ದೇವರೇ, ಸಾಕಾಗತ್ತೆ ಅಂದ್ಕೊಂಡ್ರೆ. ನೈಟ್ ಒಂಥರ ಚೆನ್ನಾಗಿತ್ತು ಗಾಡಿ ಓಡ್ಸೋಕ್ಕೆ. ಎಲ್ಲೂ ನಿದ್ದೆ ಅನ್ನಿಸ್ಲಿಲ್ಲ. ಒಂದು 2 ಕಡೆ ಟೀ ಸೈಡ್ ಹಾಕಿದ್ದು. ಟೀ ಕುಡ್ಕೊಂಡು ಆರಾಮಾಗಿ ಬಂದಿದ್ದೀನಿ. ಎಷ್ಟಪ್ಪ ಟೈಮು ಅಂತ ನೋಡಿದ್ರೆ ಕರೆಕ್ಟಾಗಿ 3:56. ನಾನು ಕರೆಕ್ಟಾಗಿ 3:45 ಡ್ರಾಪ್ ಆಯಿತು. ಟಾರ್ಪಲ್ ಬೀಚಸ್ ಹೋಗಿ ಸ್ವಲ್ಪ ಟೈಮ್ ಆಗೈತೆ. ಇವಾಗ ಆಲ್ರೆಡಿ ರ್ಯಾಪಿಡೋ ಮತ್ತು ಊಬರ್ ಆನ್ ಮಾಡಿದ್ದೀನಿ. ಮನೆ ಕಡೆ ಯಾವುದೊಂದು ಬಿತ್ತು ಅಂದರೆ ಹೋಗೋಣ ಅಂತ. ನೋಡೋಣ ಏನು ಕತೆ ಅಂತ. ಇವಾಗ ಡೈರೆಕ್ಟಾಗಿ
ಖಾಲಿ ಹೋಗಬೇಕು, ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಆಲ್ರೆಡಿ ನನಗೂ ನಿದ್ದೆ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸಿರೋದು. ಇವತ್ತೆಲ್ಲ ಕಣ್ಣೇ ಮುಚ್ಚಿಲ್ಲ. ಬೇರೆ ಧರ್ಮಸ್ಥಳದಲ್ಲಿ ಬೇರೆ 2 ಅವರ್ ಅಷ್ಟೇ ಮಲಗಿರೋದು. ಆ ಕಾರಣಕ್ಕೆ ಹೊಟ್ಬಿಡೋಣ. ಇವಾಗೂ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೆಚ್ಚಿನ ಕಂಟೆಂಟಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.